ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಶಾ ಧಾರಾವಾಹಿ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಡ್ ಬರೋಣ. ಏನಾಗ್ತದೆ ಅಂತಂದ್ರೆ, ಇಲ್ಲಿ ಮನೋಜ ಮಾವ ಕೊಟ್ಟಿರೋ ದುಡ್ಡು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ದಿಮಾಕ್ ಬೇರೆ ಮಾಡ್ತಾ ಇದ್ದಾನೆ. ಅದ ಅಪ್ಪನ ದುಡ್ಡು ಅಂತ ಅವನಿಗೆ ಗೊತ್ತು. ಆದ್ರೂ ಕೂಡ ಅಮ್ಮ ನನ್ ಕೋಟ್ ಎಲ್ಲಿ ಅಮ್ಮ ಅಂತ ಶಾಂತಿನ ಬಂದು ಕೇಳ್ತಾನೆ. ಆಗ ಶಾಂತಿ, ಯಾವ ಕೋಟು, ಯಾಕೋ ಬೇಕು ಕೋಟು ಅಂತ ಕೇಳ್ತಾಳೆ. ಅದೇಮ್ಮ ನನ್ನ ಮದ್ವೆ ಕೋಟು ಅಂತ ಹೇಳ್ತಾನೆ. ಮದ್ವೆ ಕೋಟ ಈಗ ಯಾಕೋ ಅಂತ ಕೇಳ್ತಾರೆ. ಆಗ ಅದೇಮ್ಮ ಈಗ ಹೊಸದಾಗಿ ನಾನು ಶೋರೂಮ್ ಓಪನ್ ಮಾಡ್ತಿದ್ದೀನಲ್ಲ, ಅದಕ್ಕೆ ನಂದು ಮತ್ತು ರೋಹಿಣಿದು ಫೋಟೋ ಹಾಕ್ಬೇಕಲ್ವಾ, ಫೋಟೋ ತೆಗೆಸ್ಕೊಳ್ಳೋಕೆ ಬೇಕು ಅಂದಾಗ ಪಾಪ ಶಾಂತಿಗೆ ಬೇಜಾರಾಗುತ್ತೆ. ಆಯ್ತು ಕಣಪ್ಪ, ಅದು ಸರಿ ಇರ್ಲಿ, ಅಂಗಡಿಗೆ ಯಾವ ಹೆಸರು ಇಡಬೇಕು ಅನ್ಕೊಂಡಿದ್ಯಾ ಮನೋಜ ಅಂತ ಕೇಳ್ತಾರೆ. ಅದೇಮ್ಮ ದುಡ್ಡನ್ನ ರೋಹಿಣಿ ಅಪ್ಪ ಕೊಟ್ಟಿರೋದಲ್ವಾ, ಹಾಗಾಗಿ ರೋಹಿಣಿ ಅಪ್ಪನ ಹೆಸರು ಇಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಅಂತಾನೆ. ಆಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಶಾಂತಿಗೆ. ಅದನ್ನ ಸೂರ್ಯ ಕೂಡ ನೋಡ್ತಾನೆ. ನೋಡಿ ಏನ್ ಮಾಡ್ತಾನೆ ಅನ್ನೋದನ್ನ ನಾನು ಹಿಂದಿನ ಸಂಚಿಕೆಯಲ್ಲೇನೆ ಹೇಳಿದ್ದೀನಿ. ಏನಾಗುತ್ತೆ ಅಂತಂದ್ರ ಮತ್ತಿಲ್ಲಿ ಮೀನನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ. ಒಂದ್ ಲೋಟ ಕಾಫಿ ತಗೊಂಡ್ ಬಾರೆ ಮೀನಾ ಅಂತ ಹೇಳ್ತಾರೆ ಸೂರ್ಯ. ಆಯ್ತು ತರ್ತೀನಿ, ಈ ಮನೆಯಲ್ಲಿ ಏನೇ ಕೆಲಸ ಇದ್ರು ಎಲ್ರು ಚಾಕ್ರಿ ಮಾಡೋದು ನಾನೇ ತಾನೆ ಅಂತ ಹೇಳ್ತಾಳೆ. ಯಾಕಮ್ಮ ಹಿಂಗ ಗುರ್ರ ಅಂತೀಯಾ, ಏನಾಯ್ತು ಮೀನಮ್ಮ ಅಂತ ಸೂರ್ಯ ಕೇಳ್ತಾರೆ. ಆಗ ಮೀನಾ ಹೇಳ್ತಾಳೆ, ಅಲ್ಲ ರೀ, ನೀವು ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿ ಮಾಡ್ತೀರಿ. ನಿಮ್ಮ ಅಣ್ಣನಿಗೂ ನಿಮಗೂ ಆಗೋದಿಲ್ಲ, ಆ ರೋಹಿಣಿಗೂ ನಿಮಗೂ ಒಂಚೂರು ಆಗೋದಿಲ್ಲ. ಆ ರೋಹಿಣಿ ಏನಾದ್ರೂ ನಿಮ್ ಜೀವನದಲ್ಲಿ ಕೊಂಕು ತೆಗಿಯಕ್ಕೆ ನೋಡ್ತಾಳೆ, ಅಂತವ್ರಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಿ, ಮತ್ತೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ರಿ. ಆದ್ರೆ ನಿಮ್ಮಮ್ಮನ್ಗೆ ನಿಮ್ಮನ್ ಕಂಡ್ರೆ ಯಾಕಾಗೋದಿಲ್ಲ, ಏನ್ ನಡೆದಿದೆ ನಿಮ್ ಜೀವನದಲ್ಲಿ ಅಂತದ್ದು ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ಅದೆಲ್ಲ ಒಂದು ಹಳೆ ಕತೆ ಮೀನಮ್ಮ, ಅದೆಲ್ಲ ಹೇಳ್ತಾ ಆಗೋದಿಲ್ಲ, ನಂಗೆ ಕೆಲಸ ಇದೆ, ಒಂದ್ ಲೋಟ ಕಾಫಿ ತಗೊಂಡ್ ಬಾ ಅಂತ ಹೇಳ್ತಾರೆ. ಆದ್ರೆ ನೋಡಿ, ಇಲ್ಲಿ ಸೂರ್ಯನಿಗೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಅಮ್ಮನ ಮೇಲೆ. ಯಾಕಂದ್ರೆ ಮನೋಜ ಅದೇನೋ ಲದ್ದೆ ಅಮ್ಮನ ಹೆಸರು ಲಕ್ಕಿ ಇಲ್ಲ ಅಂತ ಒಂದ್ ಮಾತಂದಿದ್ದಕ್ಕೇನೆ ಸೂರ್ಯನ ಬೈದ್ಬಿಟ್ಟು ನೀನು ಅಮ್ಮನ ಹೆಸರು ಇಡ್ಲೇಬೇಕು ಅಂದ್ಬಿಟ್ಟು ರೆಕಾರ್ಡ್ ಎಲ್ಲ ಮಾಡಿ ತೋರಿಸಿದಾನೆ. ಆದ್ರೆ ಅವನಿಗೇನು ಉದ್ದೇಶ ಅವನಿಗೆ ಕೆಟ್ಟದಾಗ್ಲಿ ಅಂತ ಇಲ್ಲ, ಆದ್ರೆ ಅಮ್ಮನಿಗೆ ಬೈತಿದ್ದಾನಲ್ಲ ಈ ಮನೋಜ, ಅಮ್ಮ ಇವನ ತುಂಬಾ ಪ್ರೀತಿ ಮಾಡ್ತಾಳೆ ಅನ್ನೋ ಒಂದು ಫೀಲ್ ಇರುತ್ತೆ. ಹಾಗಾಗಿ ನಮ್ಮ ಅಮ್ಮನ ಹೆಸರನ್ನೇ ಇಡಬೇಕು ಅಂತ ರೆಕಮೆಂಡ್ ಕೂಡ ಮಾಡಿದ್ದಾನೆ. ಅದೆಲ್ಲ ಸರಿ, ಆದ್ರೆ ಸೂರ್ಯನಿಗೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಸಕ್ಕರೆ ಮೇಲೆ ಅಥವಾ ಶಾಂತಿ ಮೇಲೆ. ಆದ್ರೆ ಶಾಂತಿಗೆ ಯಾಕೆ ಇನ್ನು ಸೂರ್ಯನ ಮೇಲೆ ಸಿಟ್ಟಿದೆ, ಆ ಸಿಟ್ಟಿಗೆ ಕಾರಣ ಏನು, ಯಾಕೆ ಶಾಂತಿ ಸೂರ್ಯನ ಪ್ರೀತಿ ಮಾಡ್ತಾ ಇಲ್ಲ, ಮತ್ತು ಅಂತದ್ದು ಏನಾಗಿದೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಏನು ಅಂತಂದ್ರೆ, ಸೂರ್ಯನ್ಗಂತೂ ಅಮ್ಮನ ಮೇಲೆ ಸಿಕ್ಕಾಪಟ್ಟೆ, ಇವತ್ತಿಲ್ಲ ನಾಳೆಗೆ ಅವ್ರ ಅಮ್ಮ ಕೂಡ ಸೂರ್ಯನ ಒಳ್ಳೆತನಕ್ಕೆ ಮಾರು ಹೋಗ್ಬೋದು, ಬದಲಾಗಬಹುದು. ಯಾಕಂದ್ರೆ ಮನೋಜ್ ಅಂತೂ ಯಾವಾಗ ಹೆಂಗ್ ಬದಲಾಗ್ತಾನೆ ಹೇಳಕ್ ಆಗೋದಿಲ್ಲ. ಆದ್ರೂ ಕೂಡ ಮನೋಜನ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಶಾಂತಿಗೆ. ಈಗ ಬೇರೆ ಹೊಸ ಶೋರೂಮ್ ಬೇರೆ ಓಪನ್ ಮಾಡ್ತಾ ಇದ್ದೇನೆ, ಅದಕ್ಕೆ ಏನಂತ ಹೆಸರಿಡ್ತಾನೋ ಏನೋ. ಒಟ್ಟಿನಲ್ಲಿ ಸೂರ್ಯ ಅಂತೂ ಶಾಂತಿ ಹೆಸರನ್ನ ಇಡಕ್ಕೆ ಹೇಳಿದಾನೆ. ಆದ್ರೆ ಅವ್ನು ನೋಡಿದ್ರೆ ಮಾವನ ಹೆಸರಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದಂತ. ಇನ್ ಫ್ಯೂಚರ್ ಮುಂದಿನ ಸಂಚಿಕೆಯಲ್ಲಿ ಆದ್ರೂ ಈ ಮನೋಜ ಮಾಡಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ತಿಳಿದುಕೊಂಡು ಶಾಂತಿ ಸೂರ್ಯನ ಮಗ ಅಂತ ಒಪ್ಕೊಳ್ತಾಳ, ಪ್ರೀತಿ ಮಾಡ್ತಾಳ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು.